ನಮಸ್ಕಾರ. ನಾನು ಡಾಕ್ಟರ್ ಕಮಲ್ ಪಟೇಲ್, ಫಿಸಿಯೋಥೆರಪಿಸ್ಟು, ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರ ಸಿರ್ಸಿಯಿಂದ. ನನ್ನ ಮೂಲ ಊರು ಗುಜರಾತು. ಅದು ಸಿರ್ಸಿಯಲ್ಲಿ ಸುಮಾರು 12 ವರ್ಷದಿಂದ ಸೇವೆ ಫಿಸಿಯೋಥೆರಪಿಸ್ಟ್ ಆಗಿ ಕೊಡ್ತಾಯಿದ್ದೀನಿ. ಇವತ್ತಿನ ಟಾಪಿಕಲ್ಲಿ ನಾವು ಯಾವ್ಯಾವ ಆ್ಯಕ್ಟಿವಿಟೀಸು ಮೊಣಕಾಲು ನೋವು ಬಂದ ಮೇಲೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ಈಗ ಮೊಣಕಾಲು ನೋವು ಬರೋಕ್ಕೆ ಶುರುವಾಗುವಾಗಿಂದ ಪೇನ್ ತುಂಬಾ ಸಿವಿಯರ್ ಆಗೋ ತನಕ ಬೇರೆ ಬೇರೆ ಅದಕ್ಕೆ ಲಕ್ಷಣಗಳು ಇರ್ತದೆ. ಕೆಲವು ಆ್ಯಕ್ಟಿವಿಟೀಸು ರೆಗ್ಯುಲರ್ ಮಾಡ್ಕೊಂಡಿದ್ರೆ ಒಳ್ಳೆಯದು, ಕೆಲವು ಆ್ಯಕ್ಟಿವಿಟೀಸು ಕಡಿಮೆ ಮಾಡಿದರೆ ಒಳ್ಳೆಯದು. ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ, ವಾಟ್ ಯು ಕ್ಯಾನ್ ಡೂ ಬೆಟರ್ ಫಾರ್ ನೀ ಜಾಯಿಂಟ್ ಈಸ್ ಮೇಂಟೈನಿಂಗ್ ಅ ಮಿನಿಮಮ್ ಆ್ಯಕ್ಟಿವಿಟೀಸ್ ಅಂತ. ಅಂದರೆ ಕಂಪ್ಲೀಟ್ ಮೂಮೆಂಟ್ ಸ್ಟಾಪ್ ಮಾಡಬಾರ್ದು, ಓವರ್ನೂ ಕೂಡ ಆಗೋಗಬಾರ್ದು. ಈಗ ಯಾವಾಗಿಂದ ನೀವು ಮೂಮೆಂಟ್ಸು ಕಡಿಮೆ ಮಾಡಲಿಕ್ಕೆ ಶುರು ಮಾಡಬೇಕಾಗ್ತದೆ, ಅದು ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಸೊ ಅದಕ್ಕೆ ಕೆಲವು ಲಕ್ಷಣಗಳು ಇದೆ. ಹೇಗೆ ಅಂದರೆ, ಶಾರ್ಪ್ ಪೇನು, ಮೊಣಕಾಲಲ್ಲಿ ತುಂಬಾ ಸಿವಿಯರ್ ಪೇನ್ ಬರಲಿಕ್ಕೆ ಶುರುವಾಗಿಬಿಟ್ರೆ ಪೇನ್ ಆಗಲಿಕ್ಕೆ. ಸೊ ಅದಕ್ಕೆ ಮೊಣಕಾಲು ನೋವು ಜಾಸ್ತಿ ಆಗುವಾಗ ಯಾವ್ಯಾವ ಥರ ಲಕ್ಷಣ ಇರ್ತದೆ, ಯಾವ್ಯಾವ ಲಕ್ಷಣ ಶುರು ಆದಮೇಲೆ ನಾವು ಆ ಆ್ಯಕ್ಟಿವಿಟೀಸು ಕಡಿಮೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ನಾನು ಕೆಲವು ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ದೀನಿ. ಈಗ ಪೇನ್ ಜಾಸ್ತಿ ಆಗೋದು ಯಾವ ಥರ ಅಂದರೆ, ಶಾರ್ಪ್ ಪೇನ್ ಇರಬೇಕು. ಮೊಣಕಾಲಿಗೆ ತುಂಬಾ ಸಿವಿಯರ್ ಪೇನ್ ಆಗ್ತಾ ಇರುವಾಗ ಕೆಲವು ಆ್ಯಕ್ಟಿವಿಟೀಸ್ ನಾವು ಪ್ರಮಾಣ ಕಡಿಮೆ ಮಾಡಬೇಕಾಗ್ತದೆ. ಎರಡನೇದು ಲಕ್ಷಣ ಅಂದರೆ ಸ್ವೆಲ್ಲಿಂಗು. ಈಗ ಮೊಣಕಾಲಿಗೆ ಇರೋದು ಶೇಪ್ಗಿಂತ ಶೇಪ್ ಚೇಂಜ್ ಆದರೆ, ಬಾವು ತುಂಬಾ ಆಗಿಬಿಟ್ಟಿದೆ, ಸ್ವೆಲ್ಲಿಂಗ್ ಜಾಸ್ತಿ ಆಗಿದೆ ಅಂತ ಕಾಣಿದ ಮೇಲೂ ಕೂಡ ಕೆಲವು ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕಾಗ್ತದೆ. ಸಿವಿಯರ್ ಜಾಯಿಂಟ್ಸಿಗೆ ಡ್ಯಾಮೇಜ್ ಇದ್ದ ಮೇಲೆ ನಾವು ನೋಡ್ತೀವಿ, ಆ ಭಾಗ ಮೊಣಕಾಲು ಏನಿದೆ ಅದು ಕಂಪ್ಲೀಟಾಗಿ ರೆಡ್ ಕಲರ್ ಥರ ಕಾಣ್ತದೆ, ಶೈನಿಂಗ್ ಇರ್ತದೆ, ಮತ್ತು ಕಾನ್ಸ್ಟೆಂಟಾಗಿ ಪೇನ್ ಆಗ್ತಾ ಇರ್ತದೆ. ಆವಾಗನೂ ಕೂಡ ನಾವು ಕೆಲವು ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕಾಗ್ತದೆ. ಅದರ ನಂತರ ಇರೋದು ಲಿಂಪಿಂಗ್ ಅಂತ ಹೇಳ್ತೀವಿ. ಅಂದರೆ ನಡೆಯುವಾಗ ಸ್ಟ್ರೇಟ್, ನಾವು ನಾರ್ಮಲ್ ಇರುವಾಗ ಹೇಗೆ ಸ್ಟ್ರೇಟ್ ಓಡಾಡ್ತೀವಿ, ಹಾಗೆ ಸ್ಟ್ರೇಟ್ ಓಡಾಡೋಕ್ಕೆ ಬರೋ ಬದಲಿ ನಾವು ಒಂದು ಬದಿಗೆ ಸ್ವಲ್ಪ ಬೆಂಡ್ ಆಗಿ ನಡಿಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನಾವು ಗೇಟ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಹೇಳ್ತೀವಿ. ಇಂಥ ಎಲ್ಲ ಲಕ್ಷಣ ಯಾವಾಗ ಶುರು ಆಗುತ್ತೆ, ಆವಾಗಿಂದ ಜಾಯಿಂಟ್ಸಿಗೆ ಓವರ್ ಸ್ಟ್ರೇನ್ ಮಾಡೋದು ಕಡಿಮೆ ಮಾಡಿಕೊಂಡಿದ್ರೆ ಇರೋ ಜಾಯಿಂಟ್ಸ್ನೇ ಹೆಚ್ಚು ವರ್ಷ ತನಕ ನಾವು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಸೊ ಅದರಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಿದರೆ ಅಥವಾ ಪ್ರಮಾಣ ಕಡಿಮೆ ಮಾಡಿದರೆ ಜಾಯಿಂಟು, ಮೊಣಕಾಲು ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ. ಅದರಲ್ಲಿರೋದು ಫಸ್ಟು ಆ್ಯಕ್ಷನ್ ಅಂದರೆ ರನ್ನಿಂಗು. ಕೆಲವೊಬ್ಬರು ರೆಗ್ಯುಲರ್ ವಾಕಿಂಗಿಗೆ ಹೋಗ್ತಾ ಇರ್ತಾರೆ, ಕೆಲವೊಬ್ಬರು ಬ್ರಿಸ್ಕ್ ವಾಕಿಂಗ್ ಮಾಡ್ತಾರೆ, ಕೆಲವೊಬ್ಬರು ರನ್ನಿಂಗ್ ಮಾಡ್ತಾರೆ. ಈಗ ನಾರ್ಮಲ್ ವಾಕಿಂಗ್ ಮಾಡುವಾಗ ಜಾಯಿಂಟ್ಸ್ ಒಳಗೆ ಎಷ್ಟು ಕಂಪ್ರೆಷನ್ ಆಗುತ್ತೆ, ಆ ಕಂಪ್ರೆಷನ್ ಫೋರ್ಸು ರನ್ನಿಂಗ್ ಮಾಡುವಾಗ ತುಂಬಾ ಹೆಚ್ಚೇ ಇರ್ತದೆ. ಸೊ ನಿಮಗೆ ವಾಕಿಂಗ್ ಮಾಡಬೇಕು, ಮೊಣಕಾಲು ನೋವು ಬಂದಿದ ಮೇಲೆ ವಾಕಿಂಗ್ ಮಾಡಬೇಕು ಅಂತ ಅನಿಸಿದರೆ ಪರವಾಗಿಲ್ಲ, 1 ಕಿಲೋಮೀಟರ್ ತನಕ ಅಥವಾ ನಿಮ್ಮ ಕೆಪಾಸಿಟಿ ತನಕ ವಾಕಿಂಗ್ ಮಾಡ್ಕೊಳ್ಬಹುದು. ಬಟ್ ರನ್ನಿಂಗ್ ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟೇ ಜಾಯಿಂಟಿಗೆ ಡ್ಯಾಮೇಜ್ ಆಗೋದು ಕಡಿಮೆ ಆಗ್ತದೆ. ಸೊ ಆ ರನ್ನಿಂಗ್ ನೀವು ಯಾವಾಗ ಕಡಿಮೆ ಮಾಡ್ತೀರಾ, ಆಟೋಮೆಟಿಕ್ಲಿ ಜಾಯಿಂಟಿಗೆ ಆ ಕಂಪ್ರೆಷನ್ ಫೋರ್ಸ್ ಕಡಿಮೆ ಆಗುತ್ತೆ, ಪೇನ್ನು ಕೂಡ ಕಡಿಮೆ ಆಗ್ತದೆ. ಎರಡನೇದು ಅವಾಯ್ಡ್ ಮಾಡಬೇಕಾಗಿರೋದು ಆ್ಯಕ್ಷನ್ಸ್ ಅಂದರೆ ಸ್ಕ್ವಾಟಿಂಗು, ಅಂದರೆ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಯೂಸ್ ಮಾಡೋದು. ಈಗ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಯೂಸ್ ಮಾಡೋದು ಕೆಟ್ಟದಲ್ಲ, ಬಟ್ ಏನಾಗುತ್ತೆ, ನೀವು ಯಾವ ಪೊಸಿಷನಲ್ಲಿ ಯಾವಾಗ ಕೂತ್ಕೊಳ್ತೀರಾ ಜಾಯಿಂಟ್ಸು ಚೆನ್ನಾಗಿ ಫೋಲ್ಡ್ ಆಗ್ತದೆ. ಈಗ ಫೋಲ್ಡ್ ಆಗುವ ಟೈಮಿಗೆ ಜಾಯಿಂಟ್ಸ್ ಮಧ್ಯದಲ್ಲಿರೋದು ಕುಷನ್ ಏನಿದೆ, ಆ ಕುಷನ್ ಚೆನ್ನಾಗಿ ಪ್ರಮಾಣದಲ್ಲಿ ಇದ್ದರೆ ನೀವು ಕಾಲು ಕಂಪ್ಲೀಟ್ ಬೆಂಡ್ ಮಾಡಿ ಕೂತ್ಕೊಳ್ಳುವಾಗ ಬೋನ್ಸ್ ಕಂಪ್ರೆಷನ್ಸು ಅಷ್ಟು ಆಗಲ್ಲ, ಸೆನ್ಸಿಟಿವ್ ಟಿಶ್ಯೂಗಳ ಮೇಲೆ ಪ್ರೆಷರ್ ಬಿಡೋದಿಲ್ಲ, ಆವಾಗ ಓಕೆ. ಬಟ್ ಯಾವಾಗ ಒಂದ್ಸರಿ ಜಾಯಿಂಟಿಗೆ ಡ್ಯಾಮೇಜ್ ಆಗಿದೆ ಅಥವಾ ಪೇನ್ ಬರೋಕ್ಕೆ, ಸಿವಿಯರ್ ಪೇನ್ ಬರಲಿಕ್ಕೆ ಶುರುವಾಗಿದೆ, ಆವಾಗಿಂದ ನೀವು ಕಮೋಡ್ ಯೂಸ್ ಮಾಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಯಾಕಂದರೆ ಕೂತ್ಕೊಂಡು ಹೇಳುವ ಟೈಮಿಗೇನೂ ಕೂಡ ತುಂಬಾ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಬೀಳ್ತದೆ. ಮೂರನೇದು ಅವಾಯ್ಡ್ ಮಾಡಬೇಕಾಗಿರೋ ಮೂಮೆಂಟ್ಸ್ ಅಂದರೆ ಚಕ್ಕಳಪಟ್ಟೆ ಹಾಕಿ ಕೂತ್ಕೊಳ್ಳೋದು ಅಥವಾ ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳೋದು. ಯಾವಾಗ ನಾವು ಕೆಳಗೆ ಕೂತ್ಕೊಳ್ತೀವಿ ಆವಾಗ ಕಾಲು ಕಂಪ್ಲೀಟ್ ಟ್ವಿಸ್ಟ್ ಮಾಡಿ ಕೂತ್ಕೊಳ್ಬೇಕಾಗ್ತದೆ. ನಾರ್ಮಲಿ ನೀವು ಜಾಯಿಂಟ್ಸ್ ನೋಡಿದರೆ ಮೊಣಕಾಲು ಜಾಯಿಂಟ್ಸಿಗೆ ಇರೋದು ಮೂಮೆಂಟ್ಸ್ ಅಂದರೆ ಒಂದೇ ಡೈರೆಕ್ಷನ್ಸಲ್ಲಿ ಮೂಮೆಂಟ್ ಇರುತ್ತೆ, 1 ಮೂಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಹಾಗೆ ಚಕ್ಕಳಪಟ್ಟೆ ಹಾಕಿ ಕೂತ್ಕೊಳ್ಳುವಾಗ ಅಥವಾ ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳುವಾಗ ನಾವು ಜಾಯಿಂಟ್ಸ್ ಕಂಪ್ಲೀಟ್ ಟ್ವಿಸ್ಟ್ ಮಾಡಿ ಬಾಡಿ ವೇಟಿಂದ ಕಂಪ್ರೆಷನಲ್ಲಿ ಕೂತ್ಕೊಂಡಿರಬೇಕಾಗ್ತದೆ. ಆ ಮೂಮೆಂಟ್ಸ್ನೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಜಾಯಿಂಟ್ಸ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬೋದು. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಸ್ಟ್ರೆಚಿಂಗ್ ಇರುತ್ತೆ, ಜಾಯಿಂಟ್ಸ್ ಕಂಟಿನ್ಯೂಸ್ ಆಗಿ ಸ್ಟ್ರೆಚಿಂಗ್ ಒಳಗೆ ಇರುತ್ತೆ, ಅದನ್ನು ಕೂಡ ಜॉइंट्ಸಿಗೆ ಫರ್ದರ್ ಡ್ಯಾಮೇಜ್ ಮಾಡುತ್ತೆ. ಸೊ ಬೆಟರ್ ಟು ಅವಾಯ್ಡ್ ಕ್ರಾಸ್ ಲೆಗ್ ಸಿಟ್ಟಿಂಗ್. ಓಕೆ, ನಿಮಗೆ ಅದು ಕೆಲವು ಮೂಮೆಂಟ್ಸಲ್ಲಿ ಬೇಕಾಗತ್ತೆ ಅಂದರೆ ಆವಾಗ ಸ್ವಲ್ಪ ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳೋದು ಮತ್ತು ಪುನಃ ಮಧ್ಯದಲ್ಲಿ ಬಿಡೋದು ಟ್ರೈ ಮಾಡ್ಕೊಳ್ಬಹುದು. ನೆಕ್ಸ್ಟು ಅವಾಯ್ಡ್ ಮಾಡಬೇಕಾಗಿರೋದು ಮೂಮೆಂಟ್ಸ್ ಅಂದರೆ ಸ್ಟೆಪ್ ಕ್ಲೈಂಬಿಂಗ್ಸು.
ಈಗ ನಾರ್ಮಲಿ ಫ್ಲ್ಯಾಟ್ ಸರ್ಫೇಸ್ ಮೇಲೆ ನಾವು ಓಡಾಡುವಾಗ ಜಾಯಿಂಟ್ಸ್ ಮೇಲೆ ಏನು ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕಿಂತ ಅರೌಂಡ್ 8 ಟೈಮ್ಸ್ ಅಷ್ಟು ಜಾಸ್ತಿ, 8 to 9 ಟೈಮ್ಸ್ ಅಷ್ಟು ಜಾಸ್ತಿ ಕಂಪ್ರೆಷನ್ಸು ಸ್ಟೆಪ್ಸ್ ಹತ್ತುವಾಗ ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮನುಷ್ಯ 100 kg ಇರೋದವನು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಓಡಾಡ್ತಾ ಇದ್ದರೆ ಅವರು ಮೊಣಕಾಲ ಮೇಲೆ ಅರೌಂಡ್ 100 kg ಅಷ್ಟು ಕಂಪ್ರೆಷನ್ ಮಾಡ್ತಾ ಇರ್ತಾನೆ. ಅದೇ ಮನುಷ್ಯ ಯಾವಾಗ ಸ್ಟೆಪ್ ಹತ್ತಾನೆ ಆವಾಗ 100 into 9 ಅರೌಂಡ್ 900 kg ಅಷ್ಟು ಕಂಪ್ರೆಷನ್ಸ್ ಜಾಯಿಂಟ್ಸ್ ಮೇಲೆ ಆಗುತ್ತೆ. ಯಾವಾಗ ಜಾಯಿಂಟ್ಸ್ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ಆವಾಗ ನೀವು 900 kg ಅಷ್ಟು ಕಂಪ್ರೆಷನ್ಸ್ ಮಾಡಿ ಯಾವಾಗಲೂ ಸ್ಟೆಪ್ಸ್ ಹತ್ತೋದು ಇಳಿಯೋದು ಪದೇ ಪದೇ ಮಾಡ್ತಾ ಹೋದರೆ ಮತ್ತು ಪುನಃ ಜಾಯಿಂಟ್ ಡ್ಯಾಮೇಜ್ ಜಾಸ್ತಿ ಆಗೋದು ಸಾಧ್ಯ ಇರ್ತದೆ. ಸೊ ಆವಾಗ ನೀವು ಸ್ಟೆಪ್ಸ್ ಕ್ಲೈಮ್ ಮಾಡೋದು, ಮೆಟ್ಲು ಹತ್ತೋದು ಇಳಿಯೋದು ಪ್ರಮಾಣ ಕಡಿಮೆ ಮಾಡ್ಕೊಂಡಿದ್ರೆ ಜಾಯಿಂಟ್ಸ್ ಮೇಲೆ ಆಗೋದು ಡ್ಯಾಮೇಜ್ ಮತ್ತು ಕಡಿಮೆ ಮಾಡಬಹುದು. ಏನೋ ಸ್ಟೆಪ್ಸ್ ಹತ್ತೋ ಅವಶ್ಯಕತೆ ಬಿಡ್ತು ಅಂದರೆ ಸೈಡಿಗೆ ಇರೋದು ರೇಲಿಂಗ್ಸ್ ಹಿಡ್ಕೊಂಡು ಹತ್ತಿ, ಇಲ್ಲ ನೀವು 4 ಸರಿ ಹತ್ತೋದು ಇಳಿಯೋದು ಮಾಡ್ತಾ ಇದ್ದೀರ ಅಂದರೆ ಒಂದೇ ಸರಿ ಹತ್ಕೊಂಡು ಮೇಲ್ಗಡೆ ಮಾಡೋ ಕೆಲಸ ಏನೇನಿದೆ ಅದು ಮುಗಿಸ್ಕೊಂಡು ಕೆಳಗೆ ಬರಬಹುದು. ಹಾಗೆ ಮಾಡಿಕೊಂಡು ನೀವು ಸ್ಟೆಪ್ಸ್ ಹತ್ತೋದು ಇಳಿಯೋದು ಪ್ರಮಾಣ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಟ್ಯಾಂಡಿಂಗ್ ಪೊಸಿಷನ್, ಒಂದೇ ಕಡೆಗೆ ಭಾಳ ಹೊತ್ತು ನಿಂತ್ಕೊಳ್ಳೋದು, ಅದರಿಂದನೂ ಕೂಡ ಜಾಯಿಂಟ್ಸಿಗೆ ಡ್ಯಾಮೇಜ್ ಆಗೋ ಸಾಧ್ಯ ಇದೆ. ಯಾಕಂದರೆ ಯಾವಾಗ ನಾವು ಒಂದೇ ಬದಿಗೆ ಭಾಳ ಹೊತ್ತು ತನಕ ನಿಂತ್ಕೊಳ್ತೀವಿ ಹೋಲ್ ಬಾಡಿ ವೆಯ್ಟು ಜಾಯಿಂಟ್ಸಿಗೆ ಕಂಪ್ರೆಸ್ ಮಾಡ್ತಾ ಇರ್ತದೆ. ಆ ಕಂಪ್ರೆಷನ್ಸ್ ಕಾರಣಿಗೆ ಜಾಯಿಂಟ್ಸ್ ಒಳಗೆ ವೀಕ್ ಆಗಿರೋದು ಕಾರ್ಟಿಲೇಜ್ ಇರ್ಬೋದು, ಮೆನಿಸ್ಕಸ್ ಇರ್ಬೋದು, ಅದು ಮತ್ತು ಫರ್ದರ್ ಪ್ರೆಷರಲ್ಲಿ ಆಗುತ್ತೆ. ಸೊ ಆ ಪ್ರೆಷರ್ ಕಾರಣದಿಂದ ಮತ್ತು ಅದಕ್ಕೆ ಡ್ಯಾಮೇಜ್ ಆಗೋದು ಚಾನ್ಸ್ ಇರ್ತದೆ. ಸೊ ಆವಾಗ ನೀವು ಮಧ್ಯದಲ್ಲಿ ನಿಂತ್ಕೊಳ್ಳುವಾಗ ಅಲ್ಲಿ ಸ್ವಲ್ಪ ಸೈಡಿಗೆ ಮೂಮೆಂಟ್ಸ್ ಮಾಡಿ ಓಡಾಡ್ತಾ ಉಳಿಬಹುದು. ಇಲ್ಲಾಂದರೆ ಯಾವಾಗ ಟೈಮ್ ಸಿಗುತ್ತೆ ಮಧ್ಯದಲ್ಲಿ 1 or 2 minutes ಅಷ್ಟು ಕೂತ್ಕೊಂಡು ಮತ್ತೆ ಎದ್ದು ನಿಂತ್ಕೊಂಡು ವರ್ಕ್ ಮಾಡಿದರೆ ಮೊಣಕಾಲಿಗೆ ಆಗೋದು ಕಂಪ್ರೆಷನ್ಸು ಅಥವಾ ಡ್ಯಾಮೇಜ್ ಆಗೋದು ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನಂತರ ಲಾಸ್ಟ್ ಪಾಯಿಂಟು, ಮೊಣಕಾಲು ನೋವು ಬಂದಿದ ಮೇಲೆ ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಯಾವಾಗ ಓಡಾಡ್ತಾ ಇದ್ದೀವಿ ಕೈಯಲ್ಲಿ ಏನಾದರೂ ವೇಟ್ ತೊಗೊಂಡು ಓಡಾಡ್ತಾ ಇರ್ತೀವಿ, ಮೇ ಬಿ ಮನೆಯಲ್ಲಿ ಹೆಂಗಸರು ಇದ್ದರೆ ಕೈಯಲ್ಲಿ ನೀರಿನ ಬಕೆಟ್ ಇರಬಹುದು, ಅಥವಾ ನಾವು ಮಾರ್ಕೆಟಿಂದ ಬರುವಾಗ ಏನಾದರೂ ತರಕಾರಿ ತೊಗೊಂಡು ಬರ್ತಾ ಇದ್ದೀವಿ, ಆ ಟೈಮಲ್ಲಿ ಅನ್ಇಕ್ವಲೈಸ್ಡು ನಮ್ಮ ಕೈಯಲ್ಲಿ ವೇಟ್ ಇರುತ್ತೆ. ಈಗ ಬಕೆಟು 5 kg 10 kg ಅಷ್ಟು ವೇಟ್ ಒಂದೇ ಕಡೆಗೆ ಹಿಡ್ಕೊಂಡು ನಾವು ಯಾವಾಗ ಓಡಾಡ್ತೀವಿ ಆವಾಗ ಅನ್ಇಕ್ವಲೈಸ್ಡು ಪ್ರೆಷರು ಜಾಯಿಂಟ್ಸ್ ಮೇಲೆ ಬಿಡ್ತದೆ. ಈಗ ಲೆಫ್ಟ್ ಸೈಡಿಗೆ ಮಾತ್ರ ಇಟ್ಕೊಂಡಿದ್ದೀವಿ ಅಂದರೆ ಲೆಫ್ಟ್ ಸೈಡ್ ಮೊಣಕಾಲು ಓವರ್ ವೇಟಿಂದ ವರ್ಕ್ ಆಗ್ತಾ ಇರ್ತದೆ. ಸೊ ಆ ಓವರ್ ಅನ್ಈಕ್ವಲ್ ಫೋರ್ಸ್ ಏನಿದೆ ಜಾಯಿಂಟ್ಸ್ ಮೇಲೆ ಬಿಡ್ತಾ ಇರೋದು ಅದನ್ನು ಕೂಡ ಒಂದೇ ಸೈಡಿಗೆ ಮೊಣಕಾಲಿಗೆ ಸ್ಟ್ರೇನ್ ಮಾಡಿ ಅದರಿಂದ ಪೇನ್ ಆಗೋದು ಸಾಧ್ಯ ಇರ್ತದೆ. ಸೊ ಅದಕ್ಕೆ ಆ ರೀತಿ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಪ್ರಮಾಣ ಕಡಿಮೆ ಮಾಡ್ಕೊಂಡಿದ್ರೆ ಜಾಯಿಂಟ್ಸಿಗೆ ಫರ್ದರ್ ಆಗೋದು ಡ್ಯಾಮೇಜು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವ್ಯಾವ ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು ಮೊಣಕಾಲು ನೋವು ಬಂದಿದ ಮೇಲೆ ಅದ್ರ ಬಗ್ಗೆ ಕೊಟ್ಟಿರೋದು ಸರಳ ಇನ್ಫಾರ್ಮೇಷನ್ ಏನಿದೆ ಅದು ನಿಮಗೆ ಲೈಕ್ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ. ನಮ್ಮದು ಯೂಟ್ಯೂಬ್ ಚಾನಲ್ ನಿಸರ್ಗ ಮನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದ.